ಯಾಕಂದರೆ ಇದೊಂದು ಒಂದು ಒಂದು ನಾವು ನೋಡಿದ್ದೀರಿ ಈ ಕಾರ್ಯಕ್ರಮ, ಒಂದು ಹಾಡು, ಅದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇರ್ತದೆ. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಸಂಗೀತಕಾರ, ಮ್ಯೂಸಿಷಿಯನ್ಸ್, ಸುಮಾರು ಆಗಲೇ ಒಂದು ಚಿತ್ರೀಕರಣಕ್ಕೆ ಬರೋಕ್ಕೆ ಮುಂಚೆನೇ ಸುಮಾರು 100-120 ಜನರ ಕಾಂಟ್ರಿಬ್ಯೂಷನ್ ಇರ್ತದೆ. ಅದರ ನಂತರ ನಾನು ಅಗೇನ್ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ನಂದಾಗೆ ನಾನು ಇನ್ನೊಬ್ಬನು ನಟ ಹೀರೋ ಅಥವಾ ಹೀರೋಯಿನ್ ಹಾದಿದ್ದೆ. ಎಲ್ಲ ಶ್ರೇಯ ನಟ ನಟಿಯರಿಗೆ ಸಿಗ್ತದೆ. ಅದು ಇಷ್ಟೊಂದು ಜನರ ನೂರಾರು ಜನರ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ಇವತ್ತು ನೋಡೋದಕ್ಕೆ ಡೆಮಾನ್ಸ್ಟ್ರೇಷನ್ ನಮ್ಮ ಪಡಿ ರಾಮಚಂದ್ರ ಅವರು ಬಂದಿದ್ದಾರೆ, ನಿರ್ದೇಶಕರು. ಹಾಗೆ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ಅವ್ರ ಜೊತೆಲೂ ಅನೇಕ ಫಿಲ್ಮ್ಗಳನ್ನು 6-8 ಫಿಲ್ಮ್ಗಳನ್ನು ಮಾಡಿದ್ದೀನಿ ನಾನು. 8 ಫಿಲ್ಮ್ಸ್ಗಳು ಮಾಡಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಆಮೇಲೆ ಹೇಳುವ ಅಂತಂದೆ ಅಂದ್ಕೊಂಡಿದ್ದೆ. ಆದರೆ ಈಗಲೇ ಮಂಜುಳಾ ಅವರು ಈಗ ತಾನೇ ಹೇಳಿದರು. ಇದನ್ನೇ ಆ್ಯಕ್ಚುಲಿ ಯಾವಾಗಲೂ ಒಂದು ಕಾಂಪಿಟೇಷನ್ ಇತ್ತು. ಆ ಬೆಳದಿಂಗಳ ಬಾಲೆಗೆ ಇಬ್ಬರು ಹಿಂದೆ ಇದ್ದರು. ಒಬ್ಬರು ಸುನಿಲ್ ಕುಮಾರ್ ದೇಸಾಯಿ, ಇನ್ನೊಬ್ಬರು ಪಣಿ ರಾಮಚಂದ್ರ ಅವರು. ಆಮೇಲೆ ಇವರು ಸ್ವಲ್ಪ ಜನರಸ್, ಅವ್ರು ಮಾಡ್ತೀನಿ, ಅವ್ರು ಮಾಡೋ ಹಾಗಿದ್ರೆ ನಾನು ಹಿಂದೆ ಸರಿತೀನಿ ಅಂತ ಹಿಂದೆ ಸರ್ತಾರೆ. ಇಲ್ಲಾಂದ್ರೆ ಪಣಿ ರಾಮಚಂದ್ರ ಮಾಡಬೇಕಾಗ್ತಿತ್ತು. ಈ ವಾಸ್ ದ ಫಸ್ಟ್ ಮ್ಯಾನ್ ಟು ಸೇ ಪ್ರಪೋಸ್ ಇಟ್. ಆದರೆ ಸೊ ಅದು ಅದರಲ್ಲಿ ಕಷ್ಟ. ಆದರೆ ಅದು ಮಂಜುಳಾ ಅವ್ರು ಮಾಡಿದ್ಮೇಲೆ ಅದಕ್ಕೊಂದು ಆ ವಾಯ್ಸಿಗೊಂದು ಸಾಲಿಡ್ ನೆಲೆ ಸಿಕ್ತು. ಯಾಕಂದರೆ ಅಲ್ಲಿ ಪೂರ್ತಿ ಇವನು ಕೇಳೋದು ಫೋನ್ ಮೂಲಕ, ಅಲ್ಲಿ ನೀವು ಶೂಟಿಂಗ್ ಮಾಡೋದು ಕಷ್ಟ. ಅಲ್ಲ, ಅವ್ರು ಏನು ಹೇಳ್ತಿರ್ಬೋದು ಅಂತ ನಾನು ಊಹಿಸ್ಕೋಬೇಕು. ಊಹಿಸಿ ಅದರಲ್ಲೂ ಕೆಲವು ಸಲ ಯಾರೋ ಅಸೋಸಿಯೇಟ್ ಡೈರೆಕ್ಟರ್ ನಾವು ತಪ್ಪಾಗಿ ಕನ್ನಡವನ್ನು ಓದುವ, ಕರ್ಕಶ ಧ್ವನಿಯಲ್ಲಿ ಹೇಳುವ, ಇಲ್ಲ ನಾನು ಬಹಳ ಇಂಪಾದ ರೀತಿಯಲ್ಲಿ ಕೇಳಿಸ್ಕೋಬೇಕು. ಅದನ್ನು ಅದನ್ನು ನಿಜ ಮಾಡಿದ್ದು ಮಂಜುಳಾ ಅವರು. ಬಟ್ ಆ ರೀತಿ ಆಗ್ತದೆ ಸಿನಿಮಾದಲ್ಲಿ. ಯಾರೋ ಇದು ನಾನು ಅದೇ ಬಳಿಯವರ ಹತ್ರ ಹೇಳ್ತಿದ್ದೆ, ಇಷ್ಟೊಂದು ಹಾಡುಗಳು ಎಲ್ಲ ಹಾಡೋದು ನಾನು ಹಾಡಿದ್ದೀನಿ. ನಾವು SP ಬಾಲಸುಬ್ರಹ್ಮಣ್ಯ ನನಗೋಸ್ಕರ ಒಂದು 100 ಹಾಡುಗಳನ್ನು ಹಾಡಿದ್ದಾರೆ. ಕೇಸುದಾರರು ಒಂದು 10 ಹಾಡುಗಳನ್ನು ಹಾಡಿದ್ದಾರೆ. ನನ್ನ ಭಾಗ್ಯ ನನಗೆ ಬಾಲಮುರಳಿ ಕೃಷ್ಣ ಅವರು ಹಿನ್ನೆಲೆ ಸಿಕ್ತು, ಭೀಮಸೇನ್ ಜೋಶಿಯವರು ಹಿನ್ನೆಲೆ ಸಿಕ್ತು, ಪುರಂದರದಾಸರ ಇರ್ತಾರೆ ಇನ್ನೇನು ಅಂತ. ಹಾಗೆ ಇನ್ನೇನು ಬೇಕು ಮಗ ಅಂತ ಆಗಿದೆ.